ವರ್ತಮಾನ ಎಲ್ಲ ಇವಾಗ ಹೇಳ್ತಿದ್ದವ. ಯಾರು? ಜ್ಯೋತಿಷ್ಯಗಾರ. ಸಾಕಷ್ಟು ಬೆಳ್ಳಿ ಬಂಗಾರ ಹೊಲ ಮನಿ ಎಲ್ಲ ಗಳಿಸಿದ್ದ. ಎಷ್ಟೋ ಜನ ಜ್ಯೋತಿಷ್ ಕೇಳಕ್ಕೆ ಬರ್ತೀವಿ ಅವನಿಗೆ, ಹೊರಗಿನ ದೇಶದಿಂದ ಬರ್ತಿರು ಜ್ಯೋತಿಷ್ ಕೇಳಕ್ಕೆ ಅವನಿಗೆ. ಅಂಥ ಜ್ಯೋತಿಷ್ಯಗಾರ ಅವ. ಎಷ್ಟೋ ಮಂದಿ ಒಂದು ವಾರ ಗಂಟೆ ಏನು ಹಚ್ಬೇಕಾಗ್ತಿತ್ತು ಅವನಿಗೆ ಅವ್ನು ಜ್ಯೋತಿಷ್ ಕೇಳ್ಬೇಕಾರ. ಅಂಥ ಶ್ರೀಮಂತ ಎಲ್ಲ ಗಳಿಸಿದ್ದ ಜ್ಯೋತಿಷ್ ಹೇಳಿ. ಅವನಿಗೆ ಏನಿಸ್ತಪ್ಪ ಅಂದ್ರೆ ತನ್ನ ಮನಸ್ಸಿಗೆ ಸಮಾಧಾನ ಸಿಗಲಿಲ್ಲ. ಅವನಿಗೆ ಜ್ಯೋತಿಷ್ಯಗಾರ ಹೊಲ ಗಳಿಸಿದ, ಮನೆ ಗಳಿಸಿದ, ಬಂಗಾರ ಬೆಳ್ಳಿ ಗಳಿಸಿದ, ಎಲ್ಲ ಮಾಡಿದ ಖರೆ ಜ್ಯೋತಿಷ್ಯಗಾರ ಅಷ್ಟು ಪ್ರಸಿದ್ಧ ಭವಿಷ್ಯ ಭೌತಿ ವರ್ತಮಾನ ಎಲ್ಲ ಹೇಳ್ತಿದ್ದ. ಆದರೆ ಸಮಾಧಾನ ಸಿಕ್ಕಿದ್ಲ. ಅವ ವಿಚಾರ ಮಾಡ್ದ, ಇಷ್ಟು ಮಂದಿಗೆಲ್ಲ ಭವಿಷ್ಯ ಹೇಳ್ತೀನಿ, ಶಾಸ್ತ್ರ ಹೇಳ್ತೀನಿ, ನನ್ನ ಮನಸ್ಸಿಗೆ ಯಾಕೆ ಸಮಾಧಾನ ಸಿಗಲ್ದು, ನನಗೆ ಯಾಕೆ ಮನಸ್ಸು ಕಳವಳ ಇರ್ತದ, ನನಗೆ ಯಾಕೆ ಶಾಂತಿ ಸಿಗಲ್ಲ ಅಂತ ವಿಚಾರ ಮಾಡ್ದವ. ಅವಂದ ನಾ ಇನ್ನೊಬ್ಬರಂತ ದೇವ್ರಿಗೆ ಕೇಳೋಕೆ ಹೋಗ್ಬೇಕಪ್ಪ ಅಂದ್ರೆ ನನ್ನ ಮರ್ಯಾದೆ ಕಮ್ಮಿ ಆಗ್ತದೆ. ನಾನೇ ಇನ್ನೊಬ್ರಿಗೆ ಹೇಳ್ತೀನಿ, ಜ್ಯೋತಿಷ್ ಹೇಳ್ತೀನಿ. ಮತ್ತು ನಾ ಇನ್ನೊಬ್ಬರಂತ ಕೇಳೋಕೆ ಹೋಗ್ಬೇಕು, ನಾ ಸಣ್ಣವಾಗ್ತೀನಿ ಅಂತ ವಿಚಾರ ಮಾಡ್ಕೊಂಡು ಏನು ಮಾಡ್ದ, ತನ್ನ ಜ್ಯೋತಿಷ್ಯ ತಾನೇ ಹಾಕೊಂಡವ. ಜ್ಯೋತಿಷ್ಯಗಾರ ತನ್ನ ಜ್ಯೋತಿಷ್ ತಾನೇ ಹಾಕೊಂಡ. ಅವನಿಗೆ ಏನು ಬಂತು? ಜಲದೋಷ ಬಂತು. ಜಲದೋಷ ಅಂತ ಬಂತು ಜ್ಯೋತಿಷ್ಯದಾಗ. ನೀನು ಗಂಗಾ ನದಿ ಕಾಶಿಗೆ ಹೋಗಿ ಗಂಗಾ ನದಿ ಸ್ನಾನ ಮಾಡಿ ಕಾಶಿ ವಿಶ್ವನಾಥ ದರ್ಶನ ಮಾಡಿಕೊಂಡ್ರೆ ನಿನ್ನ ಪಾಪ ಹೋತಂತ ಬಂತದ್ರಾಗ ಜ್ಯೋತಿಷ್ಯದಾಗ. ಅವ ಮಾಡಿಬಿಟ್ಟ, ತನ್ನ ಕೆಲಸ ಎಲ್ಲ ಒತ್ತಿಟ್ಟು ಕೆಲವು ದಿವಸ ಆದ್ಮೇಲೆ ಅವ ಕಾಶಿ ಹತ್ರ ಹೊಂಟ ಒಂದು 15 ದಿವಸ ಹೋದ. ಮುಂದೆ ಅವನಿಗೆ ಬ್ಯಾಸಿಂದಾಗ ನೀಡಿಕೆ ಇತ್ತು. ಆ ರೋಡ್ ದಂಡಿ ಒಂದು ಸಣ್ಣ ಗುಡಿಸಲಿತ್ತು. ಆ ಗುಡಿಸೋದು ಒಂದು ಮುದಿಯಕ್ಕಿತ್ತು. ಅಲ್ಲಿ ಹೋದ. ಯಬ್ಬಾ ನೀಡಿಕೆ ನೀರು ಕೊಡಮ್ಮ ಅಂತಂದ. ಬಾಪತ್ತಮ್ಮ ಅಂತ ನೀರು ಕೊಡ್ತಮ್ಮ. ಎಲ್ಲಿಗೆ ಹೊಂಟಿದಂತ ಕೇಳ ಮುದುಕಿ. ನಾ ಕಾಶಿಗೆ ಹೊಂಟೀನಿ ಅಂತ ಕೇಳ್ದವ. ಎದಕ್ಕೆ ಹೊಂಟೀನಿ? ಎದಕ್ಕೆ ನೀವು ಕೇಳಕ್ಕೆ ಹೋಗ್ರೆ ನಾ ಕಾಶಿಗೆ ಹೊಂಟೀನಿ ಅಂದ್ರೆ, ನನ್ನ ಕಾಶಿ ಹೊಂಟಿದಪ್ಪ, ಕಾಶಿ ಭಾಳ ಸುದ್ದಿ ಹೇಳ್ತಾರಪ್ಪ, ಮತ್ತು ನಾನು ಬರ್ತೀನಿ ಅಂತ ಹೇಳ ಮುದುಕಿ. ನಾನು ಬರ್ತೀನಿ. ಮುದುಕಿ ನುಗ್ಸೋದು ಬೀಳ್ತೀನಿ, ನೀನು ಎಲ್ಲಿ ಸಾಹಿತ್ಯ ಗೊತ್ತಿಲ್ಲ, ನೀನು ಕರ್ಕೊಂಡು ಹೋಗಿ ಏನು ಮಾಡಲಿ, ನಾನು ಕಾಶಿಗೆ ಹೋಗ್ತೀನಿ, ಕಾಶಿ ಗಂಗಾ ಜಳಕ ಮಾಡ್ತೀನಿ ಮತ್ತು ವಿಶ್ವದ ದರ್ಶನ ಮಾಡ್ತೀನಿ, ಸ್ವತಃ ಮತ್ತು ನಂತಕ್ಕೆ ಬರ್ತೀನಿ. ನೀನು ಸಾಕ್ಷಾತ್ ನಾನೇ ಕಾಶಿ ಸ್ವತಃ ತಿಳ್ಕೊಂಡು ನನಗೆ ನಮಸ್ಕಾರ ಮಾಡು, ನೀನು ಪುಣ್ಯ ಬರ್ತ ಅಂತ ಹೇಳ್ಬಿಟ್ಟವ. ಆಯ್ತಮ್ಮ, ಯಾವಾಗ ನಾನು ಕಾಶಿಗೆ ಹೋಗಕ್ಕಪ್ಪ ಬ್ಯಾಡ ಅಂತಲ್ಲೋ ಬಿಡ್ತೀನಿ. ಆದ್ರೆ ನನ್ನ ಗುಡಿಸಿದ ಒಂದು ಕಾಯಿ ಅದ, ಆ ಕಾಯಿ ಬಿಡ್ತೀನಿ. ಆ ಕಾಯಿ ತೊಗೊಂಡು ನೀ ಹ್ಯಾಂಗೆ ಜಳಕ ಮಾಡ್ತಿ ಹಂಗೆ ಜಳಕ ಮಾಡಿಸು, ನೀ ಹ್ಯಾಂಗೆ ದರ್ಶನ ಮಾಡ್ತಿ ಹಂಗೆ ದರ್ಶನ ಮಾಡಿಸು, ಹೊಳ್ಳೆ ಬರೋದು ತೊಗೊಂಬತ್ತಮ್ಮ ಅಂತ ಮುದುಕಿ ಹೇಳ್ಬಿಟ್ರು. ಯಾಕಂದ್ರೆ ಮುದುಕಿ ಹಂಗೆ ಮಾಡ್ಕೊಂತಂದವ. ಅವಾಗ ಜ್ಯೋತಿಷ್ಯಗಾರಿಗೆ ಮುದುಕಿ ಕಾಯಿ ಕೊಟ್ಟರು. ಆ ಕಾಯಿ ತೊಗೊಂಡು ಹೋದ ಕಾಶಿಗೆ ಹೋಗಿ ಕೆಲವು ಶುದ್ಧ ಹೋಗಿ ಜಳಕ ಮಾಡ್ದ. ಆ ಕಾಯಿ ಜಳಕ ಮಾಡಿಸ್ದ, ಕಾಯಿ ದರ್ಶನ ಮಾಡ್ದ, ಆ ಕಾಯಿ ದರ್ಶನ ಮಾಡಿಸ್ದ. ಹೊಳ್ಳಿ ಕೆಲವು ಸಣ್ಣ ಬಂದ. ಮುದುಕಿ ಜೋಪದ ಮೇಲೆ ಕೂತು ಅವ ಬಂದ. ಆ ಮುದುಕಿ ಹೇಳ, ಮುದುಕಿ ಸಾಕ್ಷಾತ್ ಕಾಶಿ ವಿಶ್ವದ ದರ್ಶನ ಮಾಡ್ಕೊಂಡು ಬಂದೀನಿ, ಸಾಕ್ಷಾತ್ ನಾನು ಕಾಶಿನಾಥ ಇದ್ದೀನಿ, ನಾನು ದರ್ಶನ ಮಾಡಿ ಎಲ್ಲ ಪಾಪ ಹೋತಂತ ಕೇಳ್ದವ. ಆಯ್ತಪ್ಪ ಅಂತೇಳಿ ನಮಸ್ಕಾರ ಮಾಡೋಳು, ಆಶೀರ್ವಾದ ಮಾಡೋಳು. ಆಕೆ ಮುದುಕಿಂದು, ತಮ್ಮ ಕಾಶಿ ವಿಶ್ವದ ದರ್ಶನ ತೀರ್ಥಯಾತ್ರೆ ಮಾಡ್ಕೊಂಡು ಬಂದು ಹಾಗೆ ಹೋಗ್ಬಾರ್ದು, ಸ್ವಲ್ಪ ಪುಂಡಿ ಹಚ್ಚು ಒಂದು ಬಿಸಿ ರೊಟ್ಟಿ ಮಾಡ್ತೀವಿ, ಒಂದು ರೊಟ್ಟಿ ಉಂಡು ಹೋಗಪ್ಪ ನೀನು, ನಮ್ಗೆ ಪುಣ್ಯ ಬರ್ತಂತ ಹೇಳ ಮುದುಕಿ. ಯಾಕಂತ ಮುದುಕಿ ಅಂತಂದು ಅವಾಗ ಆಕೆ ಹಿಟ್ಟಿನ ಆದನಪ್ಪ ಹಂಗೆ ಒಲೆ ಇಟ್ಟು ಯಾವ ರೊಟ್ಟಿ ಮಾಡೋದು. ಆಕೆ ಹೇಳೋದು, ತಮ್ಮ ನಾ ಕಾಯಿ ಕೊಟ್ಟಿದ್ನಲ್ಲ, ಆ ಕಾಯಿ ಕೊಡು ಮೇಳಕ್ಕೆ. ಆ ಕಾಯಿ ಕೊಟ್ಟವ. ಆ ಕಾಯಿ ತೊಗೊಂಡು ಹೋಳಿ ಪಲ್ಯ ಮಾಡಿ 2 ಬಿಸಿ ರೊಟ್ಟಿ ಕೊಟ್ಟು ಪಲ್ಯ ಕೊಟ್ಟು ಊಟ ಮಾಡಕತ್ತ ಜ್ಯೋತಿಷ್ಯಗಾರ. ತಾವು ಊಟ ಹೆಂಗೆ ಅಂತ ಕೇಳೋಕೆ ಮುದುಕಿ. ಅವಂದ, ಏನು ಮುದುಕಿ ಊಟ ಹೆಂಗೆ ಅಂತ ಕೇಳ್ತಾನೆ, ಕೆಟ್ಟ ಕೈ ಹಾಗಲಕಾಯಿ ಕೊಟ್ಟಿದ್ವಿ ಪಲ್ಯ ಮಾಡ್ತೀನಿ ಅಂತೇಳಿ, ಕೆಟ್ಟ ಇಸಾವ ಇಂಥ ಊಟ ಕೊಟ್ಟು ಯಾವ ಮುದುಕಿ ಅಂತಂದ್ರೆ ಅಂದವ ಜ್ಯೋತಿಷ್ಯಗಾರ. ಆ ಮುದುಕಿದು, ತಮ್ಮ ಕಾಶಿ ಕಾಶಿ ಗಂಗಾ ಜಳಕ ಮಾಡಿದ್ವಿ, ನನ್ನ ಕಾಯಿ ಜಳಕ ಮಾಡಿಸಿ ಕಾಶಿ ದರ್ಶನ ಮಾಡಿದ್ವಿ. ಅದಕ್ಕೆ ಕಾಶಿ ದರ್ಶನ ಮಾಡಿಸಿ ನನ್ನ ಕಾಯಿಗೆ ಒಂದು ಕಾಯಿ ಒಳಗೆ ಕೈ ಹೋಗಿಲ್ಲ, ನಿನ್ನ ಕರ್ಮೇಲೆ ಹೋಗಂತ ಹೇಳಕ್ಕೆ ಮುದುಕಿ. ಕರ್ಮೇಲೆ ಹೋಗ್ತದ, ಒಂದು ಕಾಯಿ ಒಳಗೆ ಕೈ ಹೋಗಿಲ್ಲ. ಕಾಶಿ ದರ್ಶನ ಮಾಡಿದ್ರೆ ಕೈಯಪ್ಪ ಗಂಗಾ ನದಿ ಸ್ನಾನ ಮಾಡಿ ಕೈ ಹೋಗಿಲ್ಲ, ನಿನ್ನ ಕರ್ಮೇಲೆ ಹೋಗ್ತಂತ ಕೇಳಕ್ಕೆ, ಕರ್ಮ ಹೆಂಗೆ ಹೋಗ್ತದೆ ಕೈ ಹೋಗಿಲ್ಲ ಅಂತ ಹೇಳಕ್ಕೆ ಮುದುಕಿ. ಅದಕ್ಕೇನಪ್ಪ ಅಂದ್ರೆ, ನಾವು ಗಂಗಾ ನದಿ ಗಂಗಾ ಜನ ಸಂಸ್ಕೃತಿ ಸ್ನಾನ ಮಾಡಿದ್ರೆ ಕರ್ಮ ಹೋಗಲ್ಲ, ಕರ್ಮ ತೊಳಿಬೋದು, ಹೊಲಸು ಹೋಗ್ತದೆ, ಕರ್ಮ ಹೋಗಲ್ಲ. ಕರ್ಮ ಹೋಗ್ಬೇಕಪ್ಪ ಅಂದ್ರೆ ಮುಗಿದ ಕೈಯ ಬಾಗಿದ ತಲೆ ಇರಬೇಕು, ಅಂತಕ್ಕಂಥ ಶುದ್ಧ ಇರಬೇಕು. ಆ ಮುದುಕಿ ಹೇಳೋದಕ್ಕೆ ಕಾಶಿ ಕೇಳಿದ್ರೆ ಗಂಗಾ ಜನ ಶ್ರೀಗಾರದ ಕರ್ಮ ಹೋಗಲ್ಲಪ್ಪ, ನಮ್ಮ ಅಂತಕ್ಕಂಥ ಶುದ್ಧ ಇರಬೇಕು, ನಮ್ಮ ಕರ್ಮ ಹೋಗ್ತಂತಂದ್ರೆ. ಗುರು ಹೆಂಗಪ್ಪ ಅಂತಂದ್ರೆ, ಆ ಗುರು ಶಿಷ್ಯ ಇಬ್ಬರು ಕಲ್ತನಪ್ಪ ಅಂದ್ರೆ ಒಂದು ಸಂಚಾರ ಹೊಂದಿರುತ್ತೆ.
ಗುರು ಶಿಷ್ಯ ಸಂಚಾರಕೊಂಡಿದ್ರು ಅವ ಸಂಚಾರ ಮಾಡ್ತಾ 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 ಹೋಗ್ತಾರೆ ವಸ್ತಿ ಹೋದರು ಆ ಗುರು ಹೆರಡೆ ಆಯಿತು. ಶಿಷ್ಯ ಏನಪ್ಪ ಅಂದ್ರೆ ಕುಂತಿದ್ದ, ಗುರು ಮುಕ್ಕೊಂಡಿದ್ದ. ಆ ಶಿಷ್ಯಗೆ ವಿಚಾರ ಬಂತು, ಅಲ್ಲಪ್ಪ ಇಷ್ಟು ದೊಡ್ಡ ದೇಶ ಇದು ಜಗತ್ತ, ಎಷ್ಟು ನೈಸದ, ಎಷ್ಟು ದೊಡ್ಡದೈತಿ, ಮ್ಯಾಗ ಮುಗಿಲು ನೋಡ್ತಾ ಇಟ್ಟು ದೊಡ್ಡದೈತಿ, ತೆಳಗೆ ನೋಡ್ತಾ ಇಟ್ಟು ದೊಡ್ಡದೈತಿ, ಈ ಜೇಲ್ ಕರ್ತ ಅಕಸ್ಮಾತಾಗಿ ಬಿದ್ದರೆ ಹಂಗೆ ಅದಕ್ಕೆ ವಿಚಾರ ಮಾಡೋದಲ್ಲ, ಮುಗಿಲು ಬಿದ್ದರೆ ಹಂಗೆ ಕೆಳಗ ಆ ವಿಚಾರ ಮಾಡೋ ಶಿಷ್ಯ. ಅವಾಗ ಸಮಾಧಾನ ಆಗಲಿಲ್ಲ. ಗುರುಗಳು ಕೇಳಿ ಏನು ಚಿಂತೆ ಮಾಡಬೇಕು ಅಂತ ಮಾತು ಕೇಳೋ ಗುರುಗಳು, ಏನಿಲ್ಲ ಬುದ್ಧಿ, ನಮ್ಮೊಂದು ವಿಚಾರ ಬಂದು ಅಂತಂದ. ಏನು ಬಂತದ? ಏನಿಲ್ಲ ರೀ, ದೊಡ್ಡ ಮುಗಿಲದ, ಅದಕ್ಕೆ ಕಂಬಿಲ್ಲ, ತೊಲಿಲ್ಲ, ತುಂಡಿಲ್ಲ, ಏನೂ ಸಪೋರ್ಟ್ ಇಲ್ಲ, ಇದು ಬಿದ್ದರೆ ಹೆಂಗೆ ಅಂತ ಕೇಳ್ದ. ಅದಾಗಿ ಬಿಡುತ್ತೆ ಉತ್ಸಾಹ ಗುರುಗಳು. ಇಲ್ಲ ಆಕಾಶ ಬಿದ್ದರೆ ಹಂಗೆ ನಾ ಕೇಳ್ತೀನಿ, ಬಿದ್ದರೆ ಹಂಗೆ ಬೀಳಂಗಿಲ್ಲ, ಅಲ್ಲ ಬಿದ್ದರೆ ಹೆಂಗೆ ಬಿದ್ದರೆ ಅದಕ್ಕೆ